ಇನ್ನು ಮುಂದೆಯಾದರೂ ಸರಳವಾದ ವಿವಾಹಗಳಿಗೆ, ಸಾಮೂಹಿಕ ವಿವಾಹಗಳಿಗೆ, ಬಾಬಾ ಸಾಹೇಬರು ಕಂಡಂತ ಕನಸಿನ ಪ್ರಬುದ್ಧ ಭಾರತದ ಕಡೆಗೆ ನಾವೆಲ್ಲರೂ ಹೋಗ್ಬೇಕಾಗಿದೆ. ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ, ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ. ಸಾಮೂಹಿಕ ವಿವಾಹ ಸರಳವಾಗಿ ಮಾಡುವಂಥದ್ದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಅಣ್ಣತಮ್ಮರಿಗೆ ಹೇಳ್ತು, ಮದುವೆ ಆದವ್ರಿಗೆ ಏನೂ ಆಗಲ್ಲ. ನೀವು ಸೀದಾ ಮನೆಗೆ ಹೋಗಿ ಒಂದು ಬುದ್ಧನ, ಅಂಬೇಡ್ಕರ್ನ, ಬಸವನ ಫೋಟೋ ಇಟ್ಟು ಅದೇ ಗದ್ದಿಗೆಯಲ್ಲಿ ನೀವು ಪೂಜೆ ಮಾಡಿ ಅದೇ ಅಂದ್ರಿಸ್ರಿ, ಏನು ತೊಂದರೆ ಆಗಲ್ಲ. ಎಷ್ಟು ಜನ ಈ ರೀತಿಯ ಮದುವೆಗಳನ್ನು ಮಾಡಿ ಸಂತೋಷವಾಗಿದ್ದೀರಿ ಅಂತ ನೀವು ಎದೆ ತಟ್ಟಬೇಕು ಹೇಳಿ. ಮಂಡಳಿಯವರು ಸೇರಿ ಸಾಮೂಹಿಕ ವಿವಾಹವನ್ನು ಮಾಡ್ತಕ್ಕಂಥ ಒಳ್ಳೆಯ ಒಂದು ಕೆಲಸವನ್ನು ಇವತ್ತು ಅವ್ರು ಮಾಡ್ತಾರೆ. ಶಾಪುರದಲ್ಲಿ ನಾನು ಮಟ್ಟಿಗೆ ಬೇರೆ ಯಾರೂ ಕೂಡ ಸಾಮೂಹಿಕ ವಿವಾಹ ಮಾಡಿಲ್ಲ. ಶಾಪುರದಲ್ಲಿ ಕೇವಲ ದಲಿತ ಸಂಘಟನೆಗಳು ಸುಮಾರು ಪ್ರತಿ ವರ್ಷಗಳು ಕೂಡ 3 ಸಾಮೂಹಿಕ ವಿವಾಹ ಆಗ್ತಕ್ಕಂಥದ್ದು. ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ ಅಭಿಮಾನಿ ಬಳಗದವರು ಅವ್ರದ್ದು ಕೂಡ 18ನೇ ತಾರೀಕು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಹೊನ್ನಪ್ಪ ಗಂಗಾಳ್ ಅವರು ಪ್ರತಿ ವರ್ಷ ಕೂಡ ಭೀಮಗುಡಿಯಲ್ಲಿ ಅವರು ಕೂಡ ನಾಳೆ ಇದೆ. ಯಾಕಂದ್ರೆ ಈ ಮಾಡೋದ್ರಿಂದ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಹೇಳಿದ್ದಾರೆ. ಯಾಕಂದ್ರೆ ನಮ್ಮ ಹಿರಿಯರು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಾರೆ. ಯಾಕಂದ್ರೆ ನಾವು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮದು ಎಷ್ಟು ಆಸೆ ಇರುತ್ತೋ ಅಷ್ಟು ನಾವು ಕಾಲು ಚಾಚಬೇಕಂದ್ರೆ ಆಜು ಬಾಜುದವ್ರ ಮಾತಿಗೆ, ಕೊಂಕ ಮಾತಿಗೆ ಬಿದ್ದು ನಾವು ಜಿದ್ದಿಗೆ ಬಿದ್ದು ಸ್ವಲ್ಪ ಹೆಚ್ಚಿಗೆ ಖರ್ಚು ಮಾಡ್ಕೊಂತ ನಾವು ಹೋಗ್ತೀವಿ. ಅದಕ್ಕಾಗಿ ಅವಕ್ಕೆಲ್ಲ ಕೊನೆ ಹೇಳಬೇಕಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಅವರ ಹಿಂದಿನ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹಕ್ಕೆ ಪ್ರೋತ್ಸಾಹ ಕೊಡಬೇಕನ್ನೋ ನಿಟ್ಟಿನಲ್ಲಿ ನವ ದಂಪತಿಗಳಿಗೆ, ಜೋಡಿಗಳಿಗೆ ಸುಮಾರು 50,000 ಪ್ರೋತ್ಸಾಹನ ಕೊಡ್ತಕ್ಕಂಥ ಕೆಲಸ ಮಾಡುವ ಮುಖಾಂತರ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗಲಿ, ದುಂದ ವೆಚ್ಚಕ್ಕೆ ಕಡಿವಾಣ ಹಾಕಲಿ ಅಂತೇಳಿ ಇವತ್ತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ಒಂದು ಯೋಜನೆಯನ್ನು ತರ್ತಕ್ಕಂಥ ಕೆಲಸ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾರ್ಗ ಈ ಒಂದು ಸಂಘಟನೆಯ ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳು ಹಾಗೂ ಉಳಿದಂತೆ ಎಲ್ಲ ಬಾಬಾ ಸಾಹೇಬರ ಅನುಯಾಯಿಗಳು ಮತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನವ ದಂಪತಿಗಳು ಅವರಿಗೂ ಸಹ ನನ್ನ ನಮಸ್ಕಾರಗಳು. ಈಗಾಗಲೇ ಉದ್ಘಾಟಕರು ಹೇಳಿದಂತೆ ಮದುವೆ ಎಂಬುದು ಈಗ ಆ್ಯಕ್ಚುಲಿ ಒಂದು ಕಾಂಪಿಟೇಷನ್ ಟೈಪ್ ಆಗಿದೆ. ಬಟ್ ನಾವು ಇಷ್ಟು ಖರ್ಚು ಮಾಡಿದ್ರೆ ಇನ್ನೊಬ್ರು ಅಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಐಟಮ್ಸ್ ಮಾಡಬೇಕು, ಎಷ್ಟು ರೀತಿ ಡೆಕೋರೇಷನ್ ಮಾಡಬೇಕು, ಇದೆಲ್ಲದೂ ಒಂದು ದೊಡ್ಡ ಉದ್ಯಮ ಆಗಿಬಿಟ್ಟಿದೆ. ಬಟ್ ಆ ಮದುವೆ ಹಿಂದೆ ಇರುವಂಥ ಒಂದು ಉದ್ದೇಶ ಅಂದರೆ ಏನು ಆಗಬೇಕಾಗಿತ್ತು ಅದ್ರ ಮೇಲೆ ಫೋಕಸ್ ಹೋಗಿ ಈ ಒಂದು ದುಂದು ವೆಚ್ಚ ಏನು ಸಾಕಷ್ಟು ಸಾಲ ಮಾಡಿ ಈ ಒಂದು ಪದ್ಧತಿ ನಮ್ಮಲ್ಲಿ ಮೂಡಿದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನು ಸಾಮೂಹಿಕ ವಿವಾಹ ಸರಳವಾಗಿ ಮಾಡುವಂಥದ್ದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ಮೊದಲನೇದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮತ್ತು ಎಲ್ಲ ಅವರ ಮುಖಂಡರುಗಳಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ. ಬಹಳ ಜನ ಮದುವೆ ಆಗ್ತಾರೆ, ಸಂಘಟನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಾಬಾ ಸಾಹೇಬ್ರ ವಿಚಾರ ಹೇಳ್ತಾರೆ.
ಬಹಳ ಅದ್ಭುತವಾಗಿ ತಮ್ಮ ಮದುವೆಯನ್ನು ಮಾಡಿಕೊಂಡು ಸಾಮೂಹಿಕ ಮದುವೆ ಮಾಡಲಿಕ್ಕೆ ಆಸರೆಯಾಗಿ ನಿಲ್ಲೋದು, ಅದ್ರ ಬಗ್ಗೆ ಮಾತಾಡೋದು. ನಾನು ಹೇಳೋದಿಷ್ಟೇ, ನೀವು ಆದರ್ಶವಾಗಿರ್ಬೇಕಾದ್ರೆ ಮಾತನಾಡುವಾಗ ಅದರಂತೆ ನಡ್ಕೊಂಡಾಗ ಬಹಳ ದೊಡ್ಡ ಶಕ್ತಿ ಆಗ್ತದೆ. ಯಾಕಂದ್ರೆ ಈ ವೇದಿಕೆ ಮೇಲೆ ನಿಂತು ಮಾತಾಡಲಿಕ್ಕೆ ನಮಗೆ ಬಹಳ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಪಡ್ಕೊಂಡಿದ್ದೀವಿ. ಇವತ್ತು ಆಡದಂತೆ ನಾವು ನಡ್ಕೊಂಡಿದ್ದೀವಿ. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ನಾವು ನಡೆದಿದ್ದೀವಿ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ನಾವು ಹೇಳ್ತೀವಿ. ಯಾಕಂದ್ರೆ ಅವತ್ತಿನ ದಿವಸ ಶಹಾಪುರ ತಾಲೂಕಿನಲ್ಲಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಿ.ಜಿ. ಸಾಗರ್ ಅವರು ಇನ್ನೂ ಮದುವೆ ಆಗಿರಲಿಲ್ಲ. ಅವರಿಗೆ ನಾವು ಹೇಳ್ತಾ ಇದ್ವಿ ನಮ್ಮ ರಾಜ್ಯ ಸಂಚಾಲಕರಿಗೆ, ನಿಮ್ಮ ಮದುವೆಯನ್ನು ನಾವು ಶಾಪುರದಲ್ಲಿ ಮಾಡಿಕೊಡ್ತಾ ಇದೀವಿ, ನಮ್ಮೊಂದಿಗೆ ಮದುವೆ ಆಗಿ ಅಂತ ಹೇಳಿದ್ವಿ ನಾವು. ಆದ್ರೆ ಅವರು ಒಪ್ಪಲಿಲ್ಲ. ದೇವರು ದಿಂಡ್ರಿಗಳನ್ನು ಧಿಕ್ಕರಿಸಬೇಕು. ಈ ಎಲ್ಲಮ್ಮ, ದುರ್ಗಮ್ಮ, ಮರಗಮ್ಮ ಈ ದೇವರುಗಳು ನಮ್ಗೆ ಬೇಕಾಗಿಲ್ಲ ಅಂತಂದ್ರೆ ಬುದ್ಧ ಮಾರ್ಗವನ್ನು ಹುಡುಕ್ಬೇಕಲ್ಲ ಬಾಬಾ ಸಾಹೇಬರ ದಾರಿಯಲ್ಲಿ ಅಂತ ತಿಳ್ಕೊಂಡು ಸುಮಾರು 10 ಎಕರೆ 20 ಗುಂಟೆಯಲ್ಲಿ ಇವತ್ತು ಸಾರಿಪುತ್ರ ಬುದ್ಧ ವಿಹಾರವನ್ನ ದಲಿತ ಚಳವಳಿಯ ಮುಂಚೆನೇ ಇರ್ತಕ್ಕಂಥ ನಾವುಗಳು ಬುದ್ಧ ವಿಹಾರವನ್ನು ನಿರ್ಮಾಣ ಮಾಡಿ ಇವತ್ತು ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ ಸಂಘಟನೆ ಮಾಡತಕ್ಕಂಥ ಗೆಳೆಯರು ಶಹಾಪುರವನ್ನ ಬಂದು ನೋಡಿ ಎಷ್ಟೋ ಜನ ನಾವು ನಿಮ್ಮಂತೆ ಮಾಡಬೇಕಾಗಿತ್ತು, ನಮಗೆ ಮಾಡಕ್ಕಾಗ್ಲಿಲ್ಲ ಅಂತ ಇವತ್ತು ಕೂಡ ಮೆಲುಕಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಂತ ಒಂದು ಅದ್ಭುತ ಬುದ್ಧ, ಬಸವ, ಅಂಬೇಡ್ಕರ್ ದಾರಿಯಲ್ಲಿ ನಾವು ನಡೆದಿದ್ದೀವಿ. ಧರ್ಮವನ್ನು ಕೂಡ ಕಟ್ಟತಕ್ಕಂಥ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಮುಂದುವರೆದ ಭಾಗವಾಗಿ ಏನು 3 ಸಂಘಟನೆಯ ಗೆಳೆಯರು ಇವತ್ತು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇವತ್ತು ಮದುವೆ ನಡೆದಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಸಾರಿಪುತ್ರ ಬುದ್ಧ ವಿಹಾರದಲ್ಲಿ ಸಾಮೂಹಿಕ ಮದುವೆ ಎಲ್ಲಾ ಸಂಘಟನೆಗಳು ಸೇರಿ ಸಾಮೂಹಿಕ ಮದುವೆಗಳನ್ನ ಮಾಡ್ತಕ್ಕಂಥ ಕೆಲಸ ಅದನ್ನ ಪ್ರಾರಂಭ ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ನಮೋ ಬುದ್ಧ, ಜೈ ಭೀಮ್, ಜೈ ಪ್ರಬುದ್ಧ ಭಾರತ. 97 ಇಸ್ವಿ 1997 ಇಸ್ವಿ ಜೂನ್ 7ನೇ ತಾರೀಕು ಇದೇ ತರ 11 ಜನ ಚರಬೇಶ್ವರ ಗದ್ದಿಗೆ ಕೆರೆ ಮೂಲದಲ್ಲಿ ನಾವು ಸಾಮೂಹಿಕವಾಗಿ ಮಾಡ್ಕೊಂಡಿದ್ವಿ. ಅದರಲ್ಲಿ ಕೂಡ ನಮ್ದು ಒಂದು ವಿವಾಹ ಆಯಿತು. ನಾವು ಅದನ್ನ ಮೌಢ್ಯತೆಯನ್ನ ಈ ದೇವರ ದಿಂಡರನ್ನ ಧಿಕ್ಕರಿಸಿ ನಾವು ಆ ಕಾರ್ಯಕ್ರಮ ಮಾಡಿದ್ವಿ. ಇನ್ನೂ ಜೀವಂತ ಇದ್ದೀವಿ. 60 ವರ್ಷ 61 ವರ್ಷ ಆಗ್ಯಾವ. ಇಲ್ಲಿವರೆಗೂ ಕೂಡ ಯಾರ ದೇವರಿಗೂ ಕೂಡ ಕಾಯಿ ಹೊಡೆದಲ್ಲ, ಕರ್ಪೂರ ಹೆಚ್ಚಿಲ್ಲ, ಇವತ್ತು ಹೆಚ್ಚಿಲ್ಲ, ಆಧಾರ ಹೆಚ್ಚಿಲ್ಲ, ಚೀಟಿ ಕಟ್ಟಿಲ್ಲ. ಬಂಗಾರದಂಗೆ 2 ಮಕ್ಕಳವ. ಅದಕ್ಕೆ ನಾನು ನಮ್ಮ ತಂದೆ ಸೋದರಿಗೆ ಹೇಳ್ತಿದ್ದೀನಿ, ನಮ್ಮ ತಾಯಂದ್ರಿಗೆ ಹೇಳ್ತೀನಿ, ಅಕ್ಕ ತಂಗಿಯರಿಗೆ ಹೇಳ್ತೀನಿ, ಅಣ್ಣ ತಮ್ಮರಿಗೆ ಹೇಳ್ತೀನಿ. ಇವತ್ತೇನು ಮದುವೆ ಆಯ್ತು ಬೌದ್ಧ ಧರ್ಮ ಪ್ರಕಾರ ಏನು ತ್ರಿಶರಣ ಪಂಚಶೀಲ ಹೇಳಿ ಆ ಪ್ರಕಾರ ಸ್ವಲ್ಪ ಆ ಒಂದು ಮಾರ್ಗದಲ್ಲಿ ತಾವು ಕೂಡ ನಡೀರಿ. ಇವತ್ತು ಮದುವೆ ಆದ ತಕ್ಷಣ ಸಾಯಂಕಾಲ ಹೋಗಿ ಅದೇ ಮರಗ ಮಗ, ಅದೇ ದ್ಯಾವ ಮಗ, ಅದೇ ಹನುಮಂದೇವ್ರ ಗುಡಿಗೆ, ಅದೇ ಉಲಗ ಮಗ ಹೋಗಿ ಕಾಯಿ ಹೊಡೆದ್ರೆ ಅರ್ಥ ಇರಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಇವತ್ತ ಬಹಳ ಪ್ರಮಾಣ ತೋರಿದ್ರಿ. ನಮ್ಮ ಅಣ್ಣ ತಮ್ಮರಿಗೆ ಹೇಳ್ತೀನಿ, ಮದುವೆ ಆದವ್ರಿಗೆ ಏನಾಗಲ್ಲ, ನೀವು ಸೀದಾ ಮನೆಗೆ ಹೋಗಿ ಒಂದು ಬುದ್ಧನ, ಅಂಬೇಡ್ಕರ್ನ, ಬಸವಣ್ಣ ಫೋಟೋ ಇಟ್ಟು ಅದೇ ಗದ್ದಿಗೆಯಲ್ಲಿ ನೀವು ಪೂಜೆ ಮಾಡಿ ಅದೇ ಅಂದು ನಿಲ್ಲಿಸ್ರಿ. ಏನು ತೊಂದರೆ ಆಗಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಸೋದರರು ಈ ಒಂದು ಕಾರ್ಯಕ್ರಮ ನಿರ್ವಹಿಸ್ತಾರ. ಒಂದು ಕಾರ್ಯಕ್ರಮ ಆಗ್ತಾರೆ ಸುಮ್ಮನಲ್ಲ, 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿಮ್ಗೆಲ್ಲೇನು 1 ರೂಪಾಯಿ ರೊಕ್ಕಿಸ್ಕೊಂಡಿಲ್ಲ. ಆದ್ರೂ ಕೂಡ ಎಲ್ಲಾ ರೀತಿಯಿಂದ ಮದ್ವಿ ಯಾವ ರೀತಿ ಮಾಡ್ತೀವಿ ನೀವು ಮನೆಯಲ್ಲಿ ಟೆಂಟ್ ಹಾಕಿ ಅದಕ್ಕೆ ನಾವು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಿರ್ವಹಿಸ್ತಾರ. ಅದೆಲ್ಲ ಟೀಮಿಗೆ ನಾನು ದಯವಿಟ್ಟು ಹೇಳ್ತೀನಿ, ಇದೇ ಒಂದು ಮನಸ್ಸು, ಇದೇ ಸಾಮಾಜಿಕ ಕಳಕಳಿ. ಯಾಕಂದ್ರೆ ನಾವ್ ಯಾರಿಗೆ ಮಾಡಿದ್ರೆ ಶ್ರೀಮಂತರಲ್ಲ, ಕೋಟ್ಯಾಧೀಶರಲ್ಲ, ದೊಡ್ಡ ಆಫೀಸರ್ಸ್ ಅಲ್ಲ, ನಿಮ್ಮಂತ ಎಲ್ಲ ದಾನಿಗಳಲ್ಲಿ ದಾನ ಎತ್ತಿ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ. ಬುದ್ಧನ ಮಾರ್ಗದಲ್ಲಿ, ಬಸವಣ್ಣನ ಮಾರ್ಗದಲ್ಲಿ, ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಾವೆಲ್ಲರೂ ಸಾಗೋಣ, ನಾವೆಲ್ಲರೂ ಸಮಾಜಮುಖಿಯಾಗಿ ಒಂದಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಕೇಳಿದಂತ ವೇದಿಕೆ ಎಲ್ಲ ಸ್ನೇಹಿತರಿಗೆ ಅಭಿನಂದಿಸಿ ತಮ್ಮೆಲ್ಲರಿಗೂ ಕೂಡ ಜೈ ಭೀಮ್ ಹೇಳ್ತಿ. ಜೈ ಭೀಮ್ಗಳನ್ನು ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಬಾಬಾ ಸಾಹೇಬರು ಒಂದು ಮಾತನ್ನ ಹೇಳ್ತಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ. ಈ ದೇಶ 78 ವರ್ಷಗಳ ಸಂವಿಧಾನವನ್ನು ಹೊಂದಿದೆ. ಆದರೂ ಕೂಡ ಮದುವೆ ಎನ್ನುವ ಒಂದು ವಿಶೇಷವಾದ ಭಾಗ ಏನಿದೆ, ಮನುಷ್ಯನ ಜೀವನದ ಮುಖ್ಯ ಭಾಗ ಏನಿದೆ, ಆ ಮುಖ್ಯ ಭಾಗ ಮದುವೆಯ ಸಂದರ್ಭದಲ್ಲಿ ಹೀಗೆ ಇರಬೇಕು ಅನ್ನುವ ಕಟ್ಟುಪಾಡುಗಳನ್ನ ನಮಗೆ ನಾವೇ ಹಾಕೊಂಡಿದ್ದೀವಿ. ಬ್ರಾಹ್ಮಣನಾದಂತಹ ಒಬ್ಬ ಪುರೋಹಿತ ಬಂದು ಮಂತ್ರ ಹೇಳಿದ್ರೇನೆ, ಮುಹೂರ್ತ ಫಿಕ್ಸ್ ಮಾಡಿದ್ರೇನೆ ಅದು ಮದುವೆಗೆ ಸರಿ. ಇನ್ನೊಂದು ಕಡೆ ಛತ್ರದಲ್ಲಿ ನೆಂಟರಿಷ್ಟನ್ನೆಲ್ಲ ಕರೆದು ಒಂದು ಒಳ್ಳೆ ಊಟ ಹಾಕಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರೆ ಮಾತ್ರ ಮದುವೆ ಅನ್ನಿಸ್ಕೊಳ್ತದೆ.
ಎಷ್ಟು ಜನ ಈ ರೀತಿಯ ಮದುವೆಗಳನ್ನು ಮಾಡಿ ಸಂತೋಷವಾಗಿದ್ದೀರಿ ಅಂತ ನೀವು ಎದೆ ತಟ್ಕೊಂಡು ಹೇಳಿ. ಮದುವೆ ಅನ್ನೋದು ಎರಡು ಜೀವಗಳ ಭಾವನೆಗಳಿಗೆ ಸಂಬಂಧಪಟ್ಟದ್ದು. ಎರಡು ಜೀವಗಳು ಎಷ್ಟು ವರ್ಷಗಳು ದಿನಗಳು ಹೊಂದಿರ್ತಾವೋ, ಹೊಂದಾಣಿಕೆಗಳಿರ್ತಾವೋ, ಅವರ ಜೊತೆಗೆ ನಂಬಿಕೆಗಳಿರ್ತಾವೋ ಅಲ್ಲಿವರೆಗೂ ಜೀವನ ಚೆನ್ನಾಗಿರ್ತದೆ. ಯಾವಾಗ ಒಮ್ಮೆ ಅಪನಂಬಿಕೆ ಸೃಷ್ಟಿ ಆಗ್ತದೋ ಆವಾಗ ಪುರೋಹಿತ ಬಂದ್ಬಿಟ್ಟು ಹೇಳಿದ್ರು ಮಂತ್ರಗಳು ಕೇಳ್ತಾರಲ್ಲ, ದೊಡ್ಡ ದೊಡ್ಡ ಮಂಟಪಗಳಲ್ಲಿ ಮದುವೆ ಮಾಡಿಕೊಟ್ಟಿರುವಂತ ನೂರಾರು ಜನ ಒಂದು ಆರೈಕೆ ಆಶೀರ್ವಾದ ನೀಡಿರ್ತಾರಲ್ಲ, ಅವು ಯಾರ ಆಶೀರ್ವಾದ ಉಪಯೋಗಿಸ್ತಾರೆ? ಎಲ್ಲವೂ ನಿಂತ್ಕೊಂಡಿರೋದು ನಮ್ಮ ನಂಬಿಕೆ, ನಮ್ಮ ಒಳ್ಳೆತನ, ನಮ್ಮ ಪ್ರೀತಿಯ ಮೇಲೆ ನಿಂತ್ಕೊಂಡಿದೆ. ಹಾಗಾಗಿ ದಯಮಾಡಿ ಬಂಧುಗಳೇ, ಮದುವೆ ಮಾಡಿ, ನೀವು ಇಷ್ಟಾನುಸಾರ ಮದುವೆ ಮಾಡಿ, ತೀರ್ಮಾನ ಮಾಡಿ, ಛತ್ರದಲ್ಲೇ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ ಮಾಡಿ, ಬಜೆಟ್ ಎಸ್ಟಿಮೇಟ್ ಮಾಡಿ. ಆ ಬಜೆಟ್ ಎಸ್ಟಿಮೇಟ್ ಮಾಡೋದ್ರ ಮೂಲಕ ಉದಾಹರಣೆ ಒಂದು 5 ಲಕ್ಷ ಬಜೆಟ್ ಆಗ್ತದೆ ಮದುವೆಗೆ ಅಂತ ತಿಳ್ಕೊಳ್ಳಿ. ಮದುವೆ ಸರಳವಾಗಿ ಮಾಡಿ ಆ 5 ಲಕ್ಷನ ಆ ಹೆಣ್ಮಕ್ಳು ಗಂಡು ಮಕ್ಕಳು ಮಧುಮಕ್ಳು ಏನಿರ್ತಾರೆ ಅವ್ರ ಹೆಸರನ್ನ ಡೆಪಾಸಿಟ್ ಮಾಡಿ ಅವ್ರ ಕಷ್ಟಕಾಲಕ್ಕೆ ಆಗ್ತದೆ. ಅವ್ರ ಕಷ್ಟಕಾಲದಲ್ಲಿ ನೀವು ದುಡಿದು ಸಾಲ ತೀರಿಸುವಂತ ಸಾಲ ಮಾಡ್ಕೊಂಡು ನೀವು ಜೀವನ ಹಾಳು ಮಾಡ್ಕೊಂಡಿರ್ತೀರಿ, ಈ ಕಡೆ ಮಧುಮಕ್ಳು ಕೂಡ ಜೀವನ ಹಾಳು ಮಾಡ್ಕೊಳ್ತಿರ್ತಾರೆ. ನೀವು ಎರಡೂ ಹಾಳಾಗೋದ್ರ ಬದಲಿಗೆ ನೀವೇ ದುಡಿದಿರ್ತಕ್ಕಂಥ ನಿಮ್ಮ ಇಷ್ಟದ ಬಜೆಟ್ ಏನಿರ್ತದೆ ಆ ಬಜೆಟ್ ಆ ಮಕ್ಕಳ ಹೆಸರಲ್ಲಿ ಎಫ್ಟಿ ಮಾಡಿ ಇಟ್ಟರೆ ಅವ್ರ ಕಷ್ಟ ಕಾಲದಲ್ಲಿ ಆಗ್ತದೆ. ನೀವು ಓರೆ ಆಗಲ್ಲ, ನೀವು ಕಣ್ಣೀರು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಆದರೂ ಸರಳವಾದ ವಿವಾಹಗಳಿಗೆ, ಸಾಮೂಹಿಕ ವಿವಾಹಗಳಿಗೆ, ಬಾಬಾ ಸಾಹೇಬರು ಕಂಡಂತ ಕನಸಿನ ಪ್ರಬುದ್ಧ ಭಾರತದ ಕಡೆಗೆ ನಾವೆಲ್ಲರೂ ಹೋಗ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.